ಬಂದಿದ್ದು ಯಾವಾಗ? ಈ ಎಲ್ಲ ದಿಶೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಮೋದಿಯವರು ಚಿಂತನೆ ಮಾಡಬೇಕಾಗೈತಿ. ಆ ದಿಶೆಯಲ್ಲಿ ಇಲ್ಲಿ ಉದ್ಯೋಗಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗೈತಿ. ತಮ್ಮ ವೈಭವ ಜೀವನಕ್ಕೆ ಒಂದು ಕತ್ತರೆ ಹಾಕಬೇಕಾಗಿತ್ತು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮೋದಿಯವರು ಏನಿದು ಹೇಳಿದ್ರು, ಇಡೀ ದೇಶಕ್ಕೆ ಏನು ಸಂದೇಶ ಕೊಟ್ಟರು, ಅದರ ಮರುದಿನ ಮತ್ತೆ ಅದಿಲ್ಲ, ನಾವೆಲ್ಲ ಸೌಖ್ಯದ ಬಜೆಟ್ ಭರ್ಪೂರದ, ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಮತ್ತೊಂದು ಕ್ಯಾಬಿನೆಟ್ ಕರೆದ. ರಾಜನಾಥ್ ಸಿಂಗ್ ಅವ್ರ ನೆಲೆಯಲ್ಲಿ ಮತ್ತೆ ರೀಸ್ಟೇಟ್ಮೆಂಟ್ ಕೊಡುವಂಥ ಪ್ರಸಂಗ ಬಂತು. ಇವತ್ತು ಅವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಮಟ್ಟದ ನಾಯಕರು ತೋರಿಸ್ಕೊಳ್ಳಿಕ್ಕೆ ಹೋಗಿ ಮತ್ತಷ್ಟು ಟೀಕೆಗೆ ಟಿಪ್ಪರಿಗೆ ಗುರಿಯಾಗಿದ್ದನ್ನು ನಾವು ನೋಡಬೇಕಾಗಿದೆ. ಇದರಲ್ಲಿ ಮೋದಿಯವರು ಹೇಳಿದ ತಪ್ಪೇನಲ್ಲ. ಹೌದು, ಇವತ್ತು ಸಂಕಟದಲ್ಲದ ದೇಶ, ಅದನ್ನು ಪಾಲಿಸಬೇಕಾಗಿದ್ದ ಕರ್ತವ್ಯ ಹೌದು. ಅದೇ ಕಾರಣಕ್ಕೆ ನೀವು ಮಾಡಲ್ಲ, ಸರ್ಕಾರವೂ ಮಾಡಲಿ, ಸರ್ಕಾರ ಅಧಿಕಾರಿಗಳು ಮಾಡಲಿ, ಮಿನಿಸ್ಟರ್ಸು ಮಾಡಲಿ ಅನ್ನೋದು ಇವತ್ತು ವಿರೋಧ ಪಕ್ಷದ ಪ್ರಶ್ನೆ, ಜೊತೆಗೆ ಜನಸಾಮಾನ್ಯರ ಪ್ರಶ್ನೆ. ಏನಂತೀರಿ ಇದಕ್ಕೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅತ್ಯಂತ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.